ಜಾತಿ ಜನಗಣತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತಾ ಇರುವಂತದ್ದು ಇದೀಗ. ಸೊ ಒಂದಷ್ಟು ಯಾಕಂತಂದ್ರೆ ಇದನ್ನ ಮಾಡ್ಲೇಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಬಲ ಸಮುದಾಯಗಳು ಒತ್ತಾಯವನ್ನ ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಈಗ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊನೆಗೂ ಕೂಡ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ. ಆದ್ರೆ ಪ್ರಬಲ ಸಮುದಾಯಗಳು ಅದನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಅದು ಅನುಷ್ಠಾನಕ್ಕೆ ಬರಬಾರ್ದು ಅಂತ. ಒಂದು ನಮಗೆ ಇವಾಗ ಪ್ರತಿ ಕೊಟ್ಟಿದ್ದಾರೆ. ಯಾವುದ್ರದ್ದು? ಕಾಂತರಾಜ ಆಯೋಗದ ಪ್ರತಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಇನ್ನೂ ಓದಿಲ್ಲ. ನಂತರನೇ ಎಲ್ಲ ಮಂತ್ರಿಗಳಿಗೂ ಕೂಡ ಕೊಟ್ಟಿದ್ದಾರೆ. 17ನೇ ತಾರೀಕು ಮೀಟಿಂಗ್ ಇದೆ ಕ್ಯಾಬಿನೆಟ್. ಇದೊಂದೇ ಸಬ್ಜೆಕ್ಟು. ಆಮೇಲೆ ನಮ್ಮ ಕೈಗೆ ಈಗ ತಾನೇ ಪ್ರತಿ ಬಂದಿದೆ. ವಿರೋಧ ಮಾಡ್ತಿರೋರಿಗೆ ಅವ್ರ ಹತ್ರ ಪ್ರತಿಗಳಿದೆಯಾ? ಇಲ್ಲ, ಯಾರ ಹತ್ರನೂ ಇಲ್ಲ. ಇನ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಅದು. ಆಮೇಲೆ ಅವ್ರಿಗೇನಾದ್ರೂ ಅನ್ಯಾಯ ಆಗಿದ್ರೆ ಯಾವ್ದಾರ ಸಮುದಾಯಕ್ಕೆ ಅವರು ಪ್ರತಿಭಟನೆ ಮಾಡೋದು, ಅಥವಾ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಸರ್ ಮಾಡಿ ಅಂತ ಕೇಳ್ಕೊಬೋದಲ್ಲ. ಯಾರು ನೋಡ್ದೇನೆ ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಅರ್ಥ ಇಲ್ಲ. ಅದರಲ್ಲಿ ಓದ್ಲಿ, ಅವ್ರ ಸಮಾಜ ಏನೋ ಅವ್ರ ಸಮಾಜಗಳಿಗೆ, ಒಂದೇ ಸಮಾಜ ಅಂತಲ್ಲ, 100 ಸಮಾಜಗಳಿದೆ. ಆ ಸಮಾಜಗಳಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸುವಂತ ಕೆಲಸ ಮುಂದಕ್ಕೂ ಕೂಡ ಮಾಡ್ಕೋಬಹುದು. ಅಲ್ಲ, ಶಾಮನೂರು ಶಿವಶಂಕರಪ್ಪ ನಿಮ್ಮದೇ ಪಕ್ಷದ ಹಿರಿಯ ನಾಯಕರು, ಅವ್ರು ಅದ್ ಹೆಂಗೆ ಅನುಷ್ಠಾನ ಮಾಡ್ತಾರೆ ನೋಡ್ಲಿ. ಒಂದು, ಯಾರು ಓದಿಲ್ಲ. ಓದ್ದೆ ಅದ್ರ ಮೇಲೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ನಾನೇ ಓದಿಲ್ಲ, ಇನ್ನು ಈಗ ತಾನೇ ಕೊಟ್ಟು ನನ್ನ ಕೈಲಿ. ಅದನ್ನೇನು ಓಪನ್ ಮಾಡಿ ಓದ್ಬೇಕು. ಓದಾದ್ಮೇಲೆ ಪರ ವಿರೋಧ ಅಥವಾ ಚೆನ್ನಾಗಿದ್ರೆ ಸ್ವಾಗತ ಮಾಡ್ಲಿ, ಅದ್ರಲ್ಲಿ ಏನಾದ್ರು ಅನ್ಯಾಯ ಆಗಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಸಲಹೆ ಕೊಡ್ಬೋದು. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.